ಪಾರ್ಲಿಮೆಂಟ್ ಭವನದ ಎದುರು ಇವತ್ತು ಇಂಡಿ ಮೈತ್ರಿ ಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇವೆ. ಒಟ್ಟಾರೆ ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದ ಬಜೆಟ್ ಅಲ್ಲ ಇದು ಅವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡಿದಂತಹ ಬಜೆಟ್ ಅನ್ನುವಂಥ ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇವೆ. ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಅನುದಾನವನ್ನು ಯಾಕೆ ಕೊಡ್ತಾ ಇದ್ದಾರೆ? ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆಕ್ಟ್ ಅನ್ನು ಜಾರಿಗೆ ತರಲಾಯಿತು. ಕಾಂಗ್ರೆಸ್ ತಾನೇ ಮಾಡಿದ ಕಾನೂನಿನ ಪ್ರಕಾರ ಈಗ ಬಿಡುಗಡೆ ಆಗಿದ್ರೆ ಖುಷಿ ಪಡಬೇಕಿತ್ತು, ಆದರೆ ವಿರೋಧ ವ್ಯಕ್ತಪಡಿಸ್ತಾರೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪಾರ್ಲಿಮೆಂಟ್ ಭವನದ ಎದುರು ಇವತ್ತು ಇಂಡಿ ಮೈತ್ರಿ ಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇವೆ. ಭಾರತದ ಪ್ರತಿಪಕ್ಷಗಳ ಸಂಸದರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಪ್ರತಿಭಟನೆಗೆ ಕಾರಣ ಏನು? ನಿರ್ಮಲಾ ಸೀತಾರಾಮನ್ ಮಂಡಿಸಿದಂತಹ ಬಜೆಟ್ ತಾರತಮ್ಯದಿಂದ ಕೂಡಿದೆ, ಪಕ್ಷಪಾತದಿಂದ ಕೂಡಿದೆ. ವಿರೋಧ ಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ನರೇಂದ್ರ ಮೋದಿ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹೊರತು ಒಟ್ಟಾರೆ ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದ ಬಜೆಟ್ ಅಲ್ಲ ಇದು ಅವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡಿದಂತಹ ಬಜೆಟ್ ಅನ್ನುವಂಥ ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇವೆ. ಕಾಂಗ್ರೆಸ್ನ ಎಡಬಿಡಂಗಿತನ ಮತ್ತು ಕಾಂಗ್ರೆಸ್ನ ಒಂದು ದ್ವಂದ್ವವನ್ನು ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಅನುದಾನವನ್ನು ಯಾಕೆ ಕೊಡ್ತಾ ಇದ್ದಾರೆ? 2014ರಲ್ಲಿ UPA ಸರ್ಕಾರ ಇದ್ದಾಗ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಇದ್ದಾಗ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆ್ಯಕ್ಟನ್ನು ಜಾರಿಗೆ ತರಲಾಯಿತು. ಆಂಧ್ರ ಪ್ರದೇಶ ವಿಭಜನೆ ಆಯಿತು. ಆಂಧ್ರ ಪ್ರದೇಶದ ಆದಾಯದ ಮೂಲವಾಗಿದ್ದಂಥ ಹೈದರಾಬಾದ್ ತೆಲಂಗಾಣ ರಾಜ್ಯಕ್ಕೆ ಸೇರಿಕೊಳ್ತು. ಹಾಗಾಗಿ ಆಂಧ್ರ ಪ್ರದೇಶಕ್ಕೆ ವರಮಾನದ ಕೊರತೆ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಆ್ಯಕ್ಟನ್ನು ತಂದು ಈ ಕಾನೂನಿನ ಪ್ರಕಾರವೇ ಆಂಧ್ರ ಪ್ರದೇಶಕ್ಕೆ ಹೆಚ್ಚುವರಿ ಅನುದಾನವನ್ನು ನೀಡಬೇಕು ಅನ್ನುವಂಥ ಒಂದು ಕಾನೂನನ್ನೇ ಜಾರಿಗೆ ತಂತು. ಯಾರು? ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ. ರಾಹುಲ್ ಗಾಂಧಿಯವರಿಗೆ ಇದು ಗೊತ್ತಿಲ್ವಾ? ಆದರೂ ರಾಹುಲ್ ಗಾಂಧಿಯವರು ಆಂಧ್ರ ಪ್ರದೇಶಕ್ಕೆ ಯಾಕೆ ಹೆಚ್ಚಿನ ದುಡ್ಡು ಕೊಟ್ರಿ ಅಂಥೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 15,000 ಕೋಟಿ ರೂಪಾಯಿ ಅಲ್ಲಿನ ಹೊಸ ರಾಜಧಾನಿ ಅಮರಾವತಿ ಅಭಿವೃದ್ಧಿಗೆ ಮತ್ತು ಅಲ್ಲಿನ ನೀರಾವರಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಳ ಒಂದಷ್ಟು ಹಣವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ತಾನೇ ಮಾಡಿದ ಕಾನೂನಿನ ಪ್ರಕಾರ ಈಗ ಬಿಡುಗಡೆ ಆಗಿದ್ದರೆ ಖುಷಿ ಪಡಬೇಕಿತ್ತು, ಆದರೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇನ್ನು ಬಿಹಾರಕ್ಕೆ ಸುಮಾರು 31,000 ಕೋಟಿ ರೂಪಾಯಿಯಷ್ಟು ಹಣವನ್ನು ಬಜೆಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. 30,000 ರಿಂದ 35,000 ಕೋಟಿ ಆಗುತ್ತೆ ಹೆಚ್ಚು ಕಡಿಮೆ. ಇದು ಯಾಕೆ ಮಾಡಿದ್ರು? ಇದೇ 2014ರಲ್ಲಿ UPA ಸರ್ಕಾರ ಬಿಹಾರಕ್ಕೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡಬೇಕು ಅನ್ನುವಂಥ ನಿರ್ಣಯವನ್ನು ತಗೊಂಡಿತ್ತು. ಅದರ ಅನ್ವಯ ಬಿಹಾರಕ್ಕೆ ಹೆಚ್ಚುವರಿ ಅನುದಾನ ಕೊಡಬೇಕು ಅನ್ನುವಂಥದ್ದು UPA ಸರ್ಕಾರದ ನಿರ್ಧಾರ ಆಗಿತ್ತು. ಆಗಿನಿಂದಲೂ 2004ರಿಂದಲೂ ಸಹ UPA ಸರ್ಕಾರ ಇದ್ದಾಗ ಬಿಹಾರಕ್ಕೆ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿನ ಅನುದಾನವನ್ನು ಕೊಡ್ತಾನೇ ಬಂದಿತ್ತು. ಇದು ರಾಹುಲ್ ಗಾಂಧಿಯವರಿಗೆ ಗೊತ್ತಿಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ಇದು ಗೊತ್ತಿಲ್ವಾ? ಖಂಡಿತ ಗೊತ್ತು. 2004ರಿಂದ 2009ರವರೆಗೆ 5 ವರ್ಷಗಳ ಅವಧಿಯಲ್ಲಿ ಒಟ್ಟಾರೆ ಬಜೆಟ್ನ 4.8% ಅನುದಾನವನ್ನು ಬಿಹಾರಕ್ಕೆ ಕೊಟ್ಟಿದ್ದಾರೆ. 2009ರಿಂದ 2014ರವರೆಗೆ ಎರಡನೇ ಅವಧಿಯಲ್ಲಿ UPA 5.2% ಅನುದಾನ ಒಟ್ಟಾರೆ ಬಜೆಟ್ನಲ್ಲಿ ಬಿಹಾರಕ್ಕೆ ಕೊಟ್ಟಿರುವಂಥದ್ದು. ಅಂದರೆ ಈಗಿನ ಬಜೆಟ್ ಗಾತ್ರ 48 ಲಕ್ಷ ಕೋಟಿ. ಆಗಿನ ಬಜೆಟ್ ಗಾತ್ರ ಒಂದು ಅಂದಾಜು 20 ಕೋಟಿ ಅಂತ 20 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ. 20 ಲಕ್ಷ ಕೋಟಿಗೆ 5% ಅಂದರೆ 1 ಲಕ್ಷ ಕೋಟಿ ಆಯಿತು. ಅಷ್ಟು ಅನುದಾನವನ್ನು ಆಗ UPA ಸರ್ಕಾರ ಕೊಡ್ತಾ ಇತ್ತು. ಆಗ ಬಿಹಾರಕ್ಕೆ ಜಾಸ್ತಿ ಕೊಟ್ವಿ ಅಂತ ಅವ್ರಿಗೆ ಅನ್ನಿಸ್ಲಿಲ್ವಾ? ಕಾಂಗ್ರೆಸ್ಗೆ ಇದು ಗೊತ್ತಿಲ್ವಾ? ಇದೇ ಕಾಂಗ್ರೆಸ್ನ ಎಡಬಿಡಂಗಿತನ, ಕಾಂಗ್ರೆಸ್ನ ದ್ವಂದ್ವ ಅಂದರೆ ಇದೆ. ಇನ್ನು ನಮ್ಮ ರಾಜ್ಯದ ಕಾಂಗ್ರೆಸ್ ಸಂಸದರು ಅಥವಾ ಕಾಂಗ್ರೆಸ್ ನಾಯಕರು ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ಬೇಕು ಅಂತ ಕೇಳಿ ಪ್ರತಿಭಟನೆ ಮಾಡಿದ್ದಿದ್ದರೆ ಅವರಿಗೆ ರಾಜ್ಯದ ಬೆಂಬಲ ಸಿಗ್ತಾಯಿತ್ತು, ರಾಜ್ಯದ ಜನರ ಬೆಂಬಲ ಸಿಗ್ತಾಯಿತ್ತು. ಆದರೆ ನೀವು ಪಾರ್ಲಿಮೆಂಟ್ ಮುಂದೆ ಹೋಗ್ಬಿಟ್ಟು ನೀವೇ ಮಾಡಿದಂತಹ ಕಾನೂನಿಗೆ, ನೀವೇ ಮಾಡಿದಂತಹ ನಿರ್ಣಯಕ್ಕೆ ಅನುಗುಣವಾಗಿ ಈಗ ಅನುದಾನ ಕೊಟ್ಟರೆ ಅದು ತಾರತಮ್ಯ ಅಂತ ಹೇಳ್ತೀರ. ಇದು ಪಕ್ಷಪಾತವೋ ಇಲ್ಲ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯ ಪಕ್ಷ ರಾಜಕಾರಣವೋ? ದೇಶದ ಜನ ಇದನ್ನು ಅರ್ಥ ಮಾಡ್ಕೊಳ್ತಾರೆ.